ಹಾಯ್ ನನ್ನ ಹೊಸ ಚಾನಲ್ ಇದ್ದು ಅದು ನನ್ನದು ವ್ಲಾಗ್ ಚಾನಲ್. ಅದರದ್ದು ಲಿಂಕ್ ಇದೆ ಅಲ್ವಾ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಒಳ್ಳೆಯದಿದೆ ವೀಡಿಯೋಸ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕೆಲವರು ವಿಡಿಯೋನ ಕಂಪ್ಲೀಟ್ ನೋಡ್ತೀರಿ, ಕೆಲವರು ಅರ್ಧಂಬರ್ಧ ನೋಡ್ತೀರಿ, ಇನ್ನು ಕೆಲವರು ಸ್ಕಿಪ್ ಮಾಡ್ತೀರಿ. ಏನೋ ಒಟ್ರಾಶಿ ಫುಲ್ಲು ನೋಡುವವರು ಭಾರಿ ಅಪರೂಪ, ರೇರಾಗಿ ಸಿಗೋದು ಫುಲ್ಲು ವೀಡಿಯೋನ ನೋಡುವವರು. ಸೊ ಕೆಲವೊಂದು ಇನ್ಫಾರ್ಮೇಷನ್ ನಾನು ಏನು ಹೇಳ್ತೇನೆ ಅದು ನಿಮಗೆ ಸಿಗೋದಿಲ್ಲ. ಫುಲ್ ವೀಡಿಯೋ ನೋಡಿದರೆ ಮಾತ್ರ ಇನ್ಫಾರ್ಮೇಷನ್ ಸಿಗ್ತದೆ. ಸೊ ಇದಕ್ಕಿಂತ ಮುಂಚೆ ಸುಮಾರು ಸಲ ಹೇಳಿದ್ದೇನೆ, ಅಂದರೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ಸುಮಾರು 2-3 ತಿಂಗಳ ಮುಂಚೆ ಹೇಳಿದ್ದು ನಾನು. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ತಪ್ಪದೆ ನೋಡಬೇಕು. ನಿಮಗೆ ಯಾವುದು ಸೂಟೇಬಲ್ ಆಗುವಂಥ ಜಾಬ್ ಇದೆ ಅಂತ ಇಲ್ವಾ ನೋಡಲಿಕ್ಕೆ, ವಿಡಿಯೋ ಫುಲ್ ನೋಡಿದರೆ ಮಾತ್ರ ಗೊತ್ತಾಗೋದು. ಮತ್ತು ಒಂದು ವೇಳೆ ನಾನು ಆಲ್ರೆಡಿ ಎಕ್ಸಾಂಪಲ್ ಒಂದು ತೋಟದ ಕೆಲಸ ಹಾಕಿದ್ದೆ, ಅವರು ಸಬ್ಸ್ಕ್ರೈಬರ್ ನೋಡಿದರೆ ನಂಗೆ ಗೊತ್ತಿಲ್ಲ, ಆದರೆ ನಾನು ಹಾಕಿದ್ದೆ. ನೀವು ಪದೇ ಕಮೆಂಟಲ್ಲಿ ಕೇಳಿದರೆ ನಾನು ರಿಪೀಟೆಡ್ ಆಗಿ ಜಾಬ್ಸ್ ಹಾಕೋದಿಲ್ಲ. ಓಕೆ, ಅದೊಂದು. ಅದಕ್ಕೋಸ್ಕರ ನಿಮಗೆ ಬೇಕಾಗಿರುವಂಥ ಜಾಬ್ ಇರಲಿ ಇರದೇ ಹೋಗಲಿ, ನೀವು ನಿಮಗೆ ಜಾಬ್ ಬೇಕಾದರೆ ವಿಡಿಯೋನ ನೋಡಬೇಕು. ಇನ್ನೊಂದು ಏನಂತ ಹೇಳಿದರೆ, ನಂದು ಹೊಸ ಚಾನಲ್ ಆಗಿದೆ, ನಿಮಗೆ ಗೊತ್ತುಂಟು. ಎಲ್ಲರೂ ಆ ಚಾನಲ್ಗೂ ಸಪೋರ್ಟ್ ಮಾಡಿ. ಕನ್ನಡ ವ್ಲಾಗ್ಸ್ ಚಾನಲ್, ಅದು ಕನ್ನಡದಲ್ಲೇ ಮಾತನಾಡೋದು. ನಾನು ವ್ಲಾಗ್ ಚಾನಲ್ ಮಾಡಿದ್ದೇನೆ ಹೊಸತ್ತು. ಹಾಗಾಗಿ ಕೆಲವೊಮ್ಮೆ ಅದರಲ್ಲಿ ಇಂಪಾರ್ಟೆಂಟ್ ಕ್ಲಿಪ್ಸನ್ನು ಹಾಕ್ತೇನೆ, ನಿಮ್ಮ ಲೈಫ್ಗೆ ತಕ್ಕಂತೆ ನಿಮಗೆ ಯೂಸ್ ಆಗುವಂಥದ್ದು. ಕೆಲವೊಮ್ಮೆ ಕಾಮಿಡಿ ಇರ್ತದೆ, ಎಂಟರ್ಟೈನ್ಮೆಂಟ್ ಇರ್ತದೆ. ಸೊ ಎಲ್ಲರೂ ವಿಡಿಯೋ ಹಾಕುವಾಗಿ ನಾನೇನೋ ಬೆಳಿಗ್ಗೆದು ಹಲ್ಲು ಉಜ್ಜೋದು, ಚಹಾ ಕುಡಿಯೋದು, ಎಲ್ಲಾದರೂ ಹೋಗಿ ಸುತ್ತೋದು, ತಿಂದು ಬರೋದು, ಅದೆಲ್ಲ ನಾನು ಮಾಡೋದಿಲ್ಲ. ನಂಗೆ ಅಂಥದ್ದು ಲಾಗ್ ಇಷ್ಟ ಕೂಡ ಆಗೋದಿಲ್ಲ. ಸುಮಾರು ಜನ ಯೂಟ್ಯೂಬರ್ಸ್ದು ಲಾಗ್ ಉಂಟು, ನಾನು ಲಾಗ್ಸನ್ನು ನೋಡೋದು ಭಾರಿ ಕಡಿಮೆ. ಫುಲ್ ಲಾಗ್ಸನ್ನು ನೋಡೋದು, ಯಾಕೆಂದರೆ ನಮಗೂ ನೋಡಿದವರಿಗೆ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ಬೇಕು, ಒಳ್ಳೆ ನಾಲೆಜ್ ಬೇಕು. ಸೊ ಎಲ್ಲೋ ನಮಗೆ ತಿರುಗಾಡಲಿ ಹೋಗ್ಲಿಕ್ಕೆ ಉಂಟು, ಒಳ್ಳೆ ಹೋಟೆಲ್ ಯಾವುದು, ಅಲ್ಲಿ ಫುಡ್ ಹೇಗೆ ಸಿಗ್ತದೆ, ಒಳ್ಳೆ ರೆಸಾರ್ಟ್ ಯಾವುದು, ಮತ್ತು ನಮಗೆ ಒಂದು ಒಳ್ಳೆ ಮೀನೆಲ್ಲ ಎಲ್ಲಿ ಸಿಗ್ತದೆ, ವೆಜಿಟೇಬಲ್ ತರಕಾರಿ ಎಲ್ಲ ಎಲ್ಲಿ ಸಿಗ್ತದೆ. ಸೊ ಅಂಥದ್ದೆಲ್ಲ ಇಂಪಾರ್ಟೆಂಟ್ ನಮಗೆ ನಮ್ಮ ಲೈಫಲ್ಲಿ. ಯಾಕಂದರೆ ಎಲ್ಲ ಈಗ ಆರ್ಟಿಫಿಷಿಯಲೇ ಆಗಿದೆ ಅಲ್ವಾ. ಸೊ ಒಳ್ಳೆಯದು ಎಲ್ಲಿ ಅಂತ ಸಿಗೋದಿಲ್ಲ. ಕೆಲವು ಅಂಗಡಿಯಲ್ಲಿ ಊರಿದ್ದು ತರಕಾರಿ ಸಿಗ್ತದೆ. ಹಾಗಾಗಿ ಅಂಥದ್ದೆಲ್ಲ ಮೇನ್ ಟಿಪ್ಸ್ ಉಂಟಲ್ಲ, ನಮಗೆ ತುಂಬ ಯೂಸ್ ಆಗ್ತದೆ. ಸೊ ಆರ್ಟಿಫಿಷಿಯಲ್ ಇರೋದು, ಅದರಲ್ಲಿ ಕೆಮಿಕಲ್ಸ್ ಎಲ್ಲ ಇರೋದು, ಅದು ನಮಗೆ ಯಾವತ್ತೂ ಯೂಸ್ ಆಗೋದಿಲ್ಲ. ಅದು ನಮ್ಮ ಜೀವಕ್ಕೆ ಒಂದು ಏನು ಹೇಳ್ತಾರೆ, ನಮ್ಮ ಜೀವಕ್ಕೇ ಒಂದು ರೋಗ ಬರುವಂಥದ್ದು ಅದೆಲ್ಲ ಅಲ್ವಾ, ಕೆಮಿಕಲ್ಸ್ ಮತ್ತು ಇದು ಆರ್ಟಿಫಿಷಿಯಲ್ ಐಟಮ್ಸ್ ಎಲ್ಲ. ಮತ್ತು ಒಳ್ಳೆ ಟಿಪ್ಸ್ ಜನರಿಗೆ ಕೊಟ್ಟರೆ, ಈಗಿನ ಕಾಲದಲ್ಲಿ ಒಳ್ಳೆ ಮಾತಾಡುವವರೇ ಭಾರಿ ಕಮ್ಮಿ ಜನ ಇದ್ದಾರೆ. ಸೊ ಹಾಗಾಗಿ ಒಳ್ಳೆಯದು ಮಾಡುವವರು ಭಾರಿ ಕಮ್ಮಿ ಜನ ಇದ್ದಾರೆ. ಸೊ ನಾವು ಈಗಿನ ಸಮಾಜದಲ್ಲಿ ನೋಡ್ತೇವೆ, ಎಲ್ಲ ಇದೆ, ಫ್ರಾಡೇ ಎಲ್ಲ ಆಗೋದು ಅಲ್ವಾ, ಯಾವುದು ಒಳ್ಳೆಯದಂತೆ ಇಲ್ಲ. ಸೊ ಹಾಗಾಗಿ ನನಗೆ ಚಹಾ ಕುಡಿಯೋದು, ಡೈಲಿ ನಾವೇನು ಮಾಡ್ತೇವೆ ಅದನ್ನೇ ಹಾಕೋದು. ಫಾರ್ ಎಕ್ಸಾಂಪಲ್ ಸುಮಾರದು ವ್ಲಾಗ್ಸ್ ಚಾನಲ್ ನೀವು ಕೂಡ ನೋಡ್ತೀರಿ, ನೋಡೋದಿಲ್ಲ ಅಂತಲ್ಲ. ಸೊ ಅದರಲ್ಲೆಲ್ಲ ಇದೇ ಹಾಕ್ತಾರೆ, ಏನಂದರೆ ನಾನು ದನವನ್ನು ತೊಳೆದೆ, ನಾನು ತೋಟಕ್ಕೆ ಹೋಗಿ ಅಡಿಕೆಯನ್ನು ತೆಗೆದೆ, ಮತ್ತು ಅಂಥದ್ದು ಇಷ್ಟು ಬೊಂಡವನ್ನು ತೆಗೆದೆ, ಅಷ್ಟು ತೆಂಗಿನಕಾಯಿ ತೆಗೆದೆ, ಇಷ್ಟು ಗಿಡ ನೆಟ್ಟೆ. ಅದೇ ನೋಡಲಿಕ್ಕೆ ಸಿಗೋದು. ನಮ್ಮ ಮನೆಯಲ್ಲಿ ಇಷ್ಟು ಬೆಕ್ಕುಂಟು, ಇಷ್ಟು ನಾಯಿ ಉಂಟು, ಎಲ್ಲ ಅದೇ ಹಾಕಿದ್ದನ್ನೇ ಹಾಕಬಾರ್ದು. ಯಾವಾಗಲೂ ಹಾಕಿದ್ದನ್ನು ಹಾಕಿದರೆ ಕೂಡ ಒಂದು ಒಳ್ಳೆ ನೋಡುವಂಥ ಕ್ಲಿಪ್ ಇರಬೇಕು ಅದರಲ್ಲಿ, ಇಂಟ್ರೆಸ್ಟಿಂಗ್ ವಿಡಿಯೋ. ಮತ್ತು ನೋಡುವವರಿಗೆ ಯೂಸ್ ಆದರೆ ನೋಡ್ತಾರೆ. ನಿನ್ನೆ ಒಂದು ಲಾಗ್ ನೋಡಿದೆ ನಾನು, ಮಾರ್ಯಾರೆ ಅಬ್ಬಾ, ಹೇಳೋದೇ ಬೇಡ. ಅವರ ಫ್ಯಾಮಿಲಿದು ಹರಿಕತೆ ಮಾತಾಡ್ತಾ ಇದ್ದಾರೆ. ಅದು ಎಲ್ಲರ ಮನೆಯಲ್ಲಿ ಆಗುವಂಥದ್ದೇ ಅಲ್ಲ. ಯಾರೋ ಸಬ್ಸ್ಕ್ರೈಬರ್ ಅವರಿಗೆ ಸುಮಾರು ಅವಕಾಶ ಮಾಡಿಕೊಟ್ಟದವರೇ. ಆ್ಯಕ್ಚುಲಿ ಅವರ ಕುಟುಂಬದ ಎಲ್ಲ ವಿಷಯವನ್ನು ತೆಂಗಿನ ಬುಡಕ್ಕೆ ಹೋಗಿ ಅವರೇ ಹಾಕಿದ್ದು. ಓಕೆ, ಸೊ ಹಾಗಾಗಿ ಅವರದೇ ಮಿಸ್ಟೇಕ್, ಅದು ಯೂಟ್ಯೂಬ್ನವರದೇ ಅದು ಮಿಸ್ಟೇಕ್, ಯಾರು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ ಅವರದ್ದು. ಸೊ ನಾನು ನಿನ್ನೆ ಅವರದ್ದು ಲಾಗ್ ನೋಡಿದೆ. 2 ಹುಡುಗರು, ತಂದೆ ತಾಯಿ ಇದ್ದಾರೆ ಮನೆಯಲ್ಲಿ, ಬ್ಯಾಂಗ್ಳೂರಿನವರು, ಇಲ್ಲಿಯವರಲ್ಲ. ಅವರದೇ ಮಾತಾಡ್ತಿದ್ದಾರೆ ಅವರು. ಫಸ್ಟ್ ಆಫ್ ಆಲ್ ಲಾಗ್ ಅಂತ ಹೇಳುವಾಗ ನಮಗೆ ಒಂದು ವೇಳೆ ಕಮೆಂಟ್ ತಗೊಳ್ಳಿಕ್ಕೆ ಬೇಡ ಅಂತ ಹೇಳಿದರೆ ಸಬ್ಸ್ಕ್ರೈಬರ್ಸ್ನವರದು, ನೀವ್ಯಾಕೆ ನಿಮ್ಮ ವಿಷಯವನ್ನು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀರಿ ಅಲ್ವಾ. ಯೂಟ್ಯೂಬರ್ಸ್ ಹೇಳಬಾರ್ದು,
ಅವ್ರಿಗೆ ನೋಡುವವರಿಗೂ ಸಸಾರಾಗ್ತದೆ. ಇದ್ದದ್ದನ್ನೆಲ್ಲ ವಿಷಯ ಹೇಳಬಾರ್ದು, ಒಳ್ಳೆಯದಲ್ಲ. ನೋಡುವವರಿಗೂ ಅವರು ಕೂಡ ಅಡ್ವಾಂಟೇಜನ್ನು ತೆಗೆದುಕೊಂಡು ಬೇಡದಿಲ್ಲ ಕಮೆಂಟನ್ನು ಡ್ರಾಪ್ ಮಾಡ್ತಾರೆ, ಬೇಡದಿರೋದು ಕಮೆಂಟನ್ನು ಹಾಕ್ತಾರೆ. ಸೊ ಹಾಗಾಗಿ ನೋಡುವವರು ಸ್ವಲ್ಪ ಸೀರಿಯಸ್ ಆಗಿರಬೇಕು, ನೋಡುವವರು ರೆಸ್ಪೆಕ್ಟ್ ಕೊಡಬೇಕಾದ್ರೆ ಹಾಕುವವರು ಅದಕ್ಕಿಂತ ಮುಂಚೆ ಸರಿಯಾದ ವೀಡಿಯೋನ ಹಾಕಿದರೆ ಬೆಸ್ಟ್. ನನ್ನ ಗಂಡ ಹಾಗೆ ಮಾಡಿದ, ನನ್ನ ಹೆಂಡತಿ ಹೀಗೆ ಮಾಡಿದ್ಲು, ನನ್ನ ಅತ್ತೆ ಹಾಗೆ ಮಾಡಿದರು, ನನ್ನ ಇನ್ಯಾರು ಸೊಸೆ ಹೀಗೆ ಮಾಡಿದರು, ನನ್ನ ನಾದಿನಿ ಹಾಗೆ ಮಾಡಿದರು. ಅದೆಲ್ಲ ಯಾಕೆ? ನಿಮ್ಮ ಮನೆಯದ್ದು 4 ಗೋಡೆಗಳ ವಿಷಯ ಊರಿನ ಜನರಿಗೆಲ್ಲ ಹೇಳೋದು. ವ್ಲಾಗ್ ಚಾನಲ್ ಮಾಡೋದು ಅದಕ್ಕೆ ಅಲ್ಲ. ಸೊ ನಮ್ಮದು ಪರ್ಸನಲ್ ನಾವಾಗೇ ಮಾತಾಡ್ತೇವೆ. ಸಬ್ಸ್ಕ್ರೈಬರ್ಸ್ ನಮಗೇನು ಕೇಳೋದಿಲ್ಲ, ನಾವಾಗೇ ಮಾತಾಡ್ತೇವೆ. ಸೊ ಆಬ್ವಿಯಸ್ಲಿ ಸಬ್ಸ್ಕ್ರೈಬರ್ ಅದಕ್ಕೆ ಕಮೆಂಟ್ ಹಾಕ್ತಾರೆ. ಆಪ್ಷನ್ ಐದರ್ ಯು ಹ್ಯಾವ್ ಟು ಬ್ಲಾಕ್ ದೆಮ್, ಬ್ಲಾಕ್ ಮಾಡಬೇಕಷ್ಟೇ. ಇಲ್ಲಾದರೆ ಎಷ್ಟು ಕಮೆಂಟ್ ಹಾಕ್ತಾರಂತ ನೋಡಿ ಸುಮ್ಮನೆ ಕೂತ್ಕೊಳ್ಬೇಕು. ಅವರಿಗೆ ನೀವೇ ಹಾಕೋದು ನಿಮ್ಮ ವಿಷಯವನ್ನು ಯೂಟ್ಯೂಬರ್ಸ್ ಮತ್ತು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿ ಕೇಳುವಾಗ ಬೇಜಾರಾಗ್ತದೆ ಅಂತ ಹೇಳೋದು ಚಾನಲಲ್ಲಿ. ಅದು ಸರಿಯಲ್ಲ. ತಪ್ಪು ಮಾಡೋದು ಯಾರು? ಯೂಟ್ಯೂಬರ್ಸೇ ತಪ್ಪು ಮಾಡೋದು. ಯಾಕೆ? ಸಬ್ಸ್ಕ್ರೈಬರ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದು ಯಾರು? ಯೂಟ್ಯೂಬರ್ಸ್. ಬಾಯಿ ಮುಚ್ಕೊಂಡು ಹಾಕಿದ್ದನ್ನು ಒಂದು ಬೇಕಾದ ಕ್ಲಿಪ್ಸನ್ನು ಹಾಕಿದರೆ ಓಕೆ ಅಲ್ವಾ? ನೀವು ಹಾಕ್ತೀರಿ, ಅವರು ಕೇಳ್ತಾರೆ, ಕೇಳಿದಾಗ ನಿಮಗೆ ಆಗೋದಿಲ್ಲ, ನೀವು ಹಾಕುವಾಗ ಏನಾಗೋದಿಲ್ವಾ? ಸೊ ನನಗೆ ಕೆಲವು ವ್ಲಾಗ್ಸ್ ಎಲ್ಲ ಚಾನಲೆಲ್ಲ ಯಾರ್ದು ಇಷ್ಟ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲ್ಲಿ ಒಳ್ಳೆ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ, ಎಲ್ಲಿ ಒಳ್ಳೆ ರೀತಿಯಾಗಿ ಬಟ್ಟೆ ಸಿಗ್ತದೆ, ಕ್ವಾಲಿಟೀಸ್, ಹಣ ಕಮ್ಮಿ ಸ್ವಲ್ಪ, ಅಂಥದ್ದೆಲ್ಲ ಐಡಿಯಾಸ್ ಎಲ್ಲ ಕೊಟ್ಟರೆ ಭಾರಿ ಒಳ್ಳೆಯದು. ಯೂಸ್ ಆಗುವಂಥದ್ದು ವೀಡಿಯೋ ಮಾಡಬೇಕಲ್ವಾ? ಸೊ ನಂದು ಚಾನಲಲ್ಲಿ ನಾನು ಯೂಸ್ ಆಗುವಂಥದ್ದೇ ವೀಡಿಯೋ ಹಾಕೋದು. ಅದಕ್ಕೆ ನಂದು ಡೈಲಿ ವೀಡಿಯೋ ಇರೋದಿಲ್ಲ, ಲಾಂಗ್ ವೀಡಿಯೋ ಕೂಡ ಇರೋದಿಲ್ಲ. ಹೆಚ್ಚಂದ್ರೆ 5 ನಿಮಿಷ 8 ನಿಮಿಷ ಅಷ್ಟೇ. ಅದಕ್ಕಿಂತ ಜಾಸ್ತಿ ಏನಾದರೂ ಬೇಕಲ್ವ ಹಾಕಲಿಕ್ಕೆ ನಮಗೆ ಕೂಡ. ಸೊ ನಂದು ಕೂಡ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಇಂಪಾರ್ಟೆಂಟ್ ವಿಷಯ ಇದ್ದರೆ ಯಾರಿಗಾದರೂ ಯೂಸ್ ಆಗೋದಾದರೆ ಶೇರ್ ಮಾಡಿ. ಎಲ್ಲ ವೀಡಿಯೋದಲ್ಲಿ ನಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ ಆ ವ್ಲಾಗ್ ಚಾನಲಿದ್ದು. ಸೊ ನೀವು ಅಲ್ಲಿ ಹೋಗಿ ನೋಡ್ಬೋದು. ಓಕೆ, ಮತ್ತು ಅದೇ ಆಗ ಹೇಳಿದ್ದು ಒಂದು ವಿಷಯ ಮಾತ್ರ ನೆನಪಲ್ಲಿಡು. ನೀವು ಪ್ರತಿಯೊಂದು ಸಲನೂ ಕೇಳಿದಾನ ಜಾಬ್ಸನ್ನು ಕಮೆಂಟಲ್ಲಿ ಕೇಳಬೇಡಿ. ನಾವು ಒಂದು ಸಲ ಹಾಕಿ ಆಗ್ತದಲ್ವ, ಮತ್ತೊಮ್ಮೆ ನಾನು ರಿಪೀಟ್ ಮಾಡೋದಿಲ್ಲ. ಓಕೆ, ನನಗೇನೆ ಸರಿ ಆಗೋದಿಲ್ಲ ರಿಪೀಟ್ ಮಾಡಲಿಕ್ಕೆ. ಹೊಸತು ಜಾಬ್ ಮಾತ್ರ ಹೇಳಬೇಕು ಹೊರತು ಇವತ್ತು ಹಾಕಿದ್ದನ್ನು ನಿಮಗೆ ಸಿಗಲಿಲ್ಲ ಅಂತೇಳಿ ನಾಳೆ ನಾನು ಹಾಕ್ಲಿಕ್ಕಾಗೋದಿಲ್ಲ. ನೀವು ನೋಡೋದಿಲ್ಲ, ನಿಮ್ಮ ತಪ್ಪು, ನಾನೇನು ಮಾಡಬೇಕು? ಹಾಗೆ ನೆಕ್ಸ್ಟ್ 4 ವೀಲರ್ ಡ್ರೈವರ್ ಬೇಕು ಟಾಟಾ AC ಕ್ಲೀನರ್ಸ್ಗೆ, ಮತ್ತು ಇಡ್ಲಿ ದೋಸೆ ಕೌಂಟರ್ ಹೆಲ್ಪರ್ಸ್ ಬೇಕು ಉಡುಪಿ 8147471188. ನೆಕ್ಸ್ಟ್ ಏಷ್ಯಾಟೆಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸ್ಟಾಫ್ ಬೇಕು ಇವರಿಗೆ, ಬ್ರಾಂಚ್ ಹೆಡ್, ಟೀಚಿಂಗ್ ಸ್ಟಾಫ್ಸ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಸ್, ಡ್ರೈವರ್ಸ್. ವೇಕೆನ್ಸೀಸ್ ಅವೈಲೇಬಲ್ ಇರೋದು ಮ್ಯಾಂಗ್ಳೂರು ಮತ್ತು ಉಡುಪಿಯಲ್ಲಿ. 9964446634. ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಇಂಜಿನಿಯರ್ ಗ್ರ್ಯಾಜುಯೇಟ್ಸ್ 10 ಜನ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು, 50,000 ಸ್ಯಾಲರಿ. 9916856577. ಶೆಫ್ ಬೇಕು ಮತ್ತು ಹೆಲ್ಪರ್, ಫುಡ್ ಪ್ರಿಪರೇಷನ್, ಮೇಂಟೈನಿಂಗ್ ಕ್ಲೀನಿನೆಸ್ ಆ್ಯಂಡ್ ಅಸಿಸ್ಟಿಂಗ್ ವಿತ್ ಕೆಫೆ ಆಪರೇಷನ್ಸ್. 12,000 15,000 ಸ್ಯಾಲ್ರಿ. ಪಂಚುವಲ್ ಆ್ಯಂಡ್ ರಿಯಲೇಬಲ್, ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಲೊಕೇಶನ್ ಮಣಿಪಾಲ್ 8867782997. ಫೀಮೇಲ್ ಸ್ಟಾಫ್ ಬೇಕು, ಮೈಕ್ರೋಸಾಫ್ಟ್ ಎಕ್ಸೆಲ್ ಬಗ್ಗೆ ಗೊತ್ತಿದ್ದವರು. BJ 9:30 5 ಗಂಟೆ ತನಕ ಟೈಮಿಂಗ್ಸ್. 9900015465. ಒಮ್ಮೆಲೆ ಹೆದರಿ ಹೋದೆ, ಇದ್ದ ಬಾಟ್ಲಿ ಕೆಳಗೆ ಬಿತ್ತು. ನೆಕ್ಸ್ಟ್ AutoCAD ಡ್ರಾಫ್ಟ್ಸ್ಮ್ಯಾನ್, ಫಾರಿನ್ ಕ್ಲೈಂಟ್, HR ಮ್ಯಾನೇಜರ್, ಇಂಜಿನಿಯರ್ಸ್, ಪರ್ಚೇಸ್ ಎಕ್ಸಿಕ್ಯೂಟಿವ್, ಆಫೀಸ್ ಅಸಿಸ್ಟೆಂಟ್, ಡ್ರೈವರ್ಸ್.
9731682907. ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ ಬೇಕು ಆಫೀಸ್ ವರ್ಕಿಗೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ 10,000ದಿಂದ 12,000 ಸ್ಯಾಲ್ರಿ. ಕೂಲ್ ಸೆನ್ಸ್ ಪಂಪೆಲ್ ಮ್ಯಾಂಗ್ಳೂರ್ 8722174272. ಎಕ್ಸ್ಪೀರಿಯನ್ಸ್ಡ್ ಫೀಮೇಲ್ ಕ್ಯಾಂಡಿಡೇಟ್ಸ್ BA DEd BPEd ಮತ್ತು BCom 8105022788. The Vision Academy @gmail.com. ಆ್ಯಕ್ಚುಲಿ ಇದು ಬಜ್ಪೆ ಸ್ಕೂಲ್, ನಾನು ಹೋಗಿದ್ದೇನೆ ಒಮ್ಮೆ ಅಲ್ಲಿ ಬಜ್ಪೆಗೆ. ನೆಕ್ಸ್ಟು ಫೀಮೇಲ್ ಬಿಲ್ಲಿಂಗ್ ಕ್ಲರ್ಕ್, ಟ್ಯಾಲಿ ಗೊತ್ತಿದ್ದವರು ಬೇಕು. ಸ್ಟೋರ್ ಅಸಿಸ್ಟೆಂಟ್ ವಿತ್ ದ ಡ್ರೈವಿಂಗ್ ಲೈಸೆನ್ಸ್, ಫಾರ್ಮಾ ಡಿಸ್ಟ್ರಿಬ್ಯೂಟರ್ಸ್. PFESI ಉಂಟು 9739641159. ಆಟೋಮೊಬೈಲ್ಸ್ ಇಂಜಿನಿಯರ್ಸ್ 25 ಜನ. ರಿಕ್ವೈರ್ಡ್ ಫಾರ್ ಆಫೀಸ್ ವರ್ಕ್ ಇನ್ ಮಂಗಳೂರು. 5 days ವರ್ಕ್. 9916856577. ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್, ಟೆಕ್ನಿಷಿಯನ್ ಬೇಕು. 8494898934. ಹುಡುಗಿಯರು ಮತ್ತು ಹುಡುಗರು ವಾರ್ಡನ್ ಆಗಿ ಬೇಕು ಹಾಸ್ಟೆಲಿಗೆ. 9886473502. ಇನ್ನೊಂದು ನಂಬರ್ 9740205727. ಬಿಸ್ಲೇರಿ ಫ್ರ್ಯಾಂಚೈಸಿ ಇದೆ. ಕಾರ್ನಾಡ್ ಇಂಡಸ್ಟ್ರಿಯಲ್ ಏರಿಯಾ, ಮುಲ್ಕಿ. ಸೈನ್ಸ್ ಗ್ರ್ಯಾಜುಯೇಟ್ ಆದವರು, ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಅಥವಾ ಫುಡ್ ಟೆಕ್ನಾಲಜಿ ಅಥವಾ ಬಯೋಲಾಜಿಕಲ್ ಲೈಫ್ ಸೈನ್ಸಸ್. ಹುಡುಗರು ಬೇಕು. ನೈಟ್ ಶಿಫ್ಟ್ ಇದೆ, ನೈಟ್ ಶಿಫ್ಟಿಗೆ ಬೇಕು ಹುಡುಗರು. 9606007743. ಪ್ರೊಡಕ್ಷನ್ ಇಂಜಿನಿಯರಿಂಗ್ ಬೇಕು. ಮೆಕ್ಯಾನಿಕಲ್, ಕಾರ್ಕಳ 9945056749. BSc ಇನ್ ಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ. ಡ್ರಿಂಕಿಂಗ್ ವಾಟರ್ ಬೈಕಮ್ ಬಾಡಿಗೆ ಬೇಕು. 9741900547. ಹೌಸ್ಕೀಪಿಂಗ್ ಬಾಯ್ಸ್ ಮತ್ತು ಗರ್ಲ್ಸ್ ಬೇಕು. ಫ್ರೀ ಫುಡ್ ಅಕೊಮಡೇಷನ್. ಎರ್ಮಾಲ್ ಪ್ಲೇಸ್ 9740583273. ಇನ್ನೊಂದು ನಂಬರ್ 9900908058. ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕು ಮತ್ತು ಅಕೌಂಟೆಂಟ್ ಬಾಯ್ ಮತ್ತು ಗರ್ಲ್. ಮಹಾದೇವ್ ಗ್ರ್ಯಾಂಡ್ ನೈಟ್ ಆಪೋಸಿಟ್ ಪಿಂಗಾರ ಹೋಟೆಲ್, ಹೊಸಬೆಟ್ಟು, NH66. 9448380443. ನೆಕ್ಸ್ಟ್, ಅಪಾಯಿಂಟ್ಮೆಂಟ್ ಆಫ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಕೋಆರ್ಡಿನೇಟರ್ ಆನ್ ಕಾಂಟ್ರಾಕ್ಟ್ ಬೇಸಿಸ್. ಇನ್ವೈಟನ್ನು ಮಾಡ್ತಾ ಇದ್ದಾರೆ. ಅಪ್ಲಿಕೇಶನ್ಸ್ ಕಾಂಟ್ರಾಕ್ಚುಯಲ್ ಬೇಸಿಸ್ ಫಾರ್ ಪೋಸ್ಟ್ ಆಫ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಕೋಆರ್ಡಿನೇಟರ್, ಉಡುಪಿ ಡಿಸ್ಟ್ರಿಕ್ಟ್. ಎಲಿಜಿಬಿಲಿಟಿ ಫಾರ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್, ರಿಟೈರ್ಡ್ ಆಫೀಸರ್ಸ್ ಆಫ್ ಎನಿ ಬ್ಯಾಂಕ್ ಅಪ್ ಟು ದ ರ್ಯಾಂಕ್ ಆಫ್ ಚೀಫ್ ಮ್ಯಾನೇಜರ್, retired clerks and equivalent of Bank Baroda having passed JIIB. All applications should have rural banking experience of at least 3 years. Next, the maximum age will be 65 years. Young candidates again. For young candidates, minimum qualification should be graduate with the computer knowledge. Age 21 to 45 years. Time of appointment. Number of vacancies 2. Fixed pay 15,000. Variable
pay 15,000. Supplications submission last date is 12/12/2025. For any queries or for clarification, you can contact 953-555-0919. All the best ಎಲ್ಲರಿಗೂ. Take care. Bye bye.